ವಿದ್ಯಾರ್ಥಿಗಳೇ, ಈಗ ರಾಹುಲ ಅಂಬಿಕೆಯ ಜೊತೆ ತನ್ನ ತಂದೆಯನ್ನು ನೋಡಲಿಕ್ಕೆ ಹೋಗಲಿಕ್ಕೆ ಬಹಳ ಕಾತುರನಾಗಿ ನಿಂತ್ಕೊಂಡಿದ್ದಾನೆ. ಹೋಗಿ ನೋಡಬೇಕು ಅನ್ನುವಂತಹ ಕಾತುರತೆ ಆ ರಾಹುಲನಲ್ಲಿ ಮೂಡಿದೆ. ತನ್ನ ತಂದೆಯನ್ನು ನೋಡಿ 10 ವರ್ಷಗಳಾಗಿದೆ. ತನ್ನ ತಂದೆಯನ್ನು ನೋಡಬೇಕು, ಮಾತಾಡಿಸ್ಬೇಕು ಅನ್ನುವಂತಹ ತುಮುಲಗಳು ಅವನಲ್ಲಿ ಎದುರಾಗಿದೆ. ಆದರೆ ಯಶೋಧರೆ ತಾನು ഇരുಳಿನಲ್ಲಿ ಕಂಡಂತಹ ಕನಸಿನಿಂದ ಅವಳೇನು ಮಾಡ್ತಾಳೆ, ಭಯವನ್ನು ಪಟ್ಕೊಳ್ತಿದ್ದಾಳೆ. ಆದರೂ ಕೂಡ ಆ ಒಂದು ಅಂಬಿಕೆಯನ್ನು ಜೊತೆ ಮಾಡಿ ರಾಹುಲನನ್ನು ಸಿದ್ಧಾರ್ಥನೆಡೆಗೆ ಕಳಿಸ್ತಾ ಇದ್ದಾರೆ. ಹೋಗಿ ಬಾ ಅಂಬಿಕೆ ಜೊತೆಯಲ್ಲಿ ಇರ್ತಾಳೆ, ನನ್ನನ್ನು ಮರಿಬೇಡ ಅಂತ ಹೇಳಿ ಯಶೋಧರೆ ರಾಹುಲನನ್ನು, ಅಂಬಿಕೆಯನ್ನು ತನ್ನ ಗಂಡನ ಯೋಗಕ್ಷೇಮ ವಿಚಾರವನ್ನು ನೋಡ್ಕೊಂಡು ಬರಲಿಕ್ಕೆ ಕಳಿಸ್ತಾ ಇದ್ದಾಳೆ. ಅಂಬಿಕೆ, ನನ್ನ ನಾಣೆ ಮರೆಯುವೆನೆ ತಾಯಿ, ನನ್ನ ನಾಣೆಗೂ ಕೂಡ ನೀ ಹೇಳಿದ್ದನ್ನು ಮರೆಯಲ್ಲಮ್ಮ. ಯಶೋಧರೆ, ಮರೆತರೂ ತಪ್ಪಲ್ಲ, ಯಾಕಂದರೆ ಅದು ನನ್ನ ವಿಧಿ ಅಂತ ಅಂದ್ಕೊಳ್ತೀನಿ. ರಾಜ ಹೇಳ್ತಿದ್ದಾನೆ, ನಿನ್ನ ವಿಧಿ ಯಾಕಮ್ಮ ನನ್ನ ವಿಧಿ ಅಂತ ಅಂದ್ಕೊಳ್ತೀಯ? ಕೆಟ್ಟದನ್ನು ಎಣಿಸದಿರು ಅಮ್ಮಾಜಿ, ಯಾವಾಗಲೂ ಕೂಡ ನೀನು ಕೆಟ್ಟದಾಗಿ ಯೋಚನೆಯನ್ನು ಮಾಡಬೇಡ. ನಿನ್ನ ಅರಸನೀಗ, ನಿನ್ನ ಅರಸ, ನಿನ್ನ ಗಂಡ ಲೋಕಕ್ಕೆ ಪೂಜ್ಯ ಅಂತ ಅನ್ಸ್ಕೊಳ್ತಾನೆ, ದೇವರಾಗ್ತಾನೆ. ರಾಜ್ಯವಾಳುವುದೆಂಬ ಕಿರಿಯ ಹಿರಿಮೆಯನ್ನು ಜಗದ ಜೀವಗಳ ಉದ್ಧರಿಪ. ಹಿರಿಮೆಯನ್ನು ಅಳವಡಿಟ್ಟು ರಾಜ ಅಧಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂದಿಹನು. ಏಕೆ ಚಿಂತಿಸುವೆ? ಯಾಕೆ ನೀನು ನಿನ್ನ ಗಂಡನ ಬಗ್ಗೆ ಚಿಂತಿಸ್ತಾ ಇದೆಯಾ? ಅವನು ಯಾವ ರೀತಿಯಾಗಿ ರಾಜ ಅಧಿರಾಜ ವೃಂದಗಳಿಂದ ಓಲೈಸಿಕೊಂಡು ಚಕ್ರಾಧಿಪತಿ ಆಗುವಂತೆ ಇರ್ತಾನೆ. ಅವನು ಯಾವಾಗಲೂ ಕೂಡ ಲೋಕಕ್ಕೆ ಮೆಚ್ಚುಗೆ ಆಗ್ತಾನೆ, ಲೋಕಕ್ಕೆ ಪೂಜ್ಯ ಅನ್ನಿಸ್ಕೊಳ್ತಾನೆ. ಈ ಬಾಲಕನು ನಿನ್ನ ಈ 10 ವರ್ಷದ ತಪವೇ ಮೇಯ್ವೆತ್ತು, ನಿನ್ನಾಣ್ಮನನು ಕರೆಯ ಹೊರಟಂತೆ ಹೊರಟಿಹನು. ವಿಧಿಯನರಿತು ನಡೆವ ಹವನದಲ್ಲಿ ಉದ್ಗಾತೃಗಳು ಸ್ವರ ಹಿಡಿದು ಸೊಗಸಾಗಿ ನುಡಿದ ಶಕ್ತಿಯ ಮಂತ್ರ ದೇವರನ್ನು ತರುವಂತೆ ನಮ್ಮ ಈ ಬಾಲಕನು, ನಮ್ಮ ಸಿದ್ಧಾರ್ಥನು ಬಿಡದೆ ತಂದೆ ತಹನು. ಅಂದರೆ ಯಾವ ರೀತಿಯಾಗಿ ಉದ್ಗಾತು ಅಂದರೆ ಋತ್ವಿಜ, ಅಂದರೆ ಯಜ್ಞದಲ್ಲಿ ಸಾಮಗಾನವನ್ನು ಹಾಡುವಂಥವ್ರು. ಹವನದಲ್ಲಿ ಸಾಮಗಾನವನ್ನು ಹಾಡಿ ಸ್ವರ ಹಿಡಿದು ಸೊಗಸಾಗಿ ನುಡಿಯುವ ಶಕ್ತಿಯ ಮಂತ್ರದಂತೆ ದೇವರನ್ನು ತರುವಂತೆ ನಮ್ಮ ಬಾಲಕನು ಕೂಡ ಸಿದ್ಧಾರ್ಥನನ್ನು ಬಿಡದೆ ಕರ್ಕೊಂಡು ಬರ್ತಾನೆ. ಬಾ ನನ್ನ ಅಣ್ಣಯ್ಯ, ತಾಯಿಗೆ ಅಭಿವಂದಿಸು. ಬಹು ಹಿರಿಯ ಜೀವವಯ್ಯ ನಿನ್ನ ತಾಯಿಯದು, ಬಹು ಹಿರಿಯ ತಪಪುಣ್ಯ. ಬೀಳ್ಗೊಳ್ಳುವ ಮೊದಲಲ್ಲಿ ಹರಕೆಯನ್ನು ಕೊಳು, ಇಲ್ಲಿ ಬಾ ಒಮ್ಮೆ ವಂದಿಸು. ತಾಯಿ ತಂದೆಗಳ ಪುಣ್ಯ ನಿನ್ನಲ್ಲಿ ಫಲಿಸಲಿ. ಸಿದ್ಧಾರ್ಥನನ್ನು ಕರೆದುಹೊತ್ತ ಕಾರ್ಯದಲ್ಲಿ ನೀನು ಸಿದ್ಧಾರ್ಥನಪ್ಪಂತೆ ದೇವ ಅರ್ಕಗಳು ಎಸಗಲಿ. ರಾಹುಲನು ಇವರಿಗೆ ನಮಿಸುವನು, ತೆರೆ ಬೀಳುವುದು. ನಂತರ ನೋಡಿ ರಾಹುಲ ಏನು ಮಾಡ್ತಿದ್ದಾನೆ, ಬಂದು ತನ್ನ ತಾಯಿಗೆ ಅಭಿವಂದಿಸ್ತಿದ್ದಾನೆ, ನಮಸ್ಕಾರವನ್ನು ಮಾಡ್ತಿದ್ದಾನೆ. ನೋಡಿ, ನಾವು ಏನೇ ಮಾಡಿದ್ರೂ ಸಹ ನಮ್ಮ ತಂದೆ ತಾಯಿಗಳು ಏನು ಮಾಡಿರ್ತಾರೆ ಆ ಪುಣ್ಯ ನಮಗೆ ಲಭಿಸುತ್ತೆ, ಮಕ್ಕಳಿಗೆ ಲಭಿಸುತ್ತೆ ಅನ್ನೋದು ಸುಳ್ಳಲ್ಲ, ಅದು ಸತ್ಯವಾದ ಮಾತು. ನಿಮ್ಮ ತಂದೆ ತಾಯಿ, ನಿಮ್ಮ ತಾಯಿ ಹಿರಿಯ ಜೀವ, ಅವಳ ಆಶೀರ್ವಾದವನ್ನು ಪಡ್ಕೋ. ನೀವೆಲ್ಲೇ ಹೋದರೂ ಸಹ ತಾಯಿಯ ಆಶೀರ್ವಾದ ಹೊಂದಿದ್ರೆ ಎಲ್ಲ ಕಡೆಯೂ ಕೂಡ ಯಶಸ್ಸು ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾನೆ. ತಂದೆ ತಾಯಿಯರ ಆಶೀರ್ವಾದ ನಿನಗೆ ಇರಲಿ. ಹೋಗಿ ನಿನ್ನ ತಂದೆಯನ್ನು ನೋಡಿಕೊಂಡು ಅಂಬಿಕೆ ಜೊತೆಯಲ್ಲಿ ಕರ್ಕೊಂಡು ಬಾ ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಒಂದು ತೆರೆ ಬೀಳುತ್ತೆ. ವಿದ್ಯಾರ್ಥಿಗಳೇ, ಇದುವರೆಗೂ ಯಶೋಧರೆ ಅನ್ನುವಂತಹ ಪಾಠದ ವಿವರಣೆಯನ್ನು ತಿಳ್ಕೊಂಡ್ರಿ ಅಲ್ವಾ? ನಿಮಗೆಲ್ಲ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಧನ್ಯವಾದಗಳು ಮಕ್ಕಳ.